ಗುರು ನಮ್ಮ ಆಫೀಸ್ಗೆ ಇವತ್ತು ದರ್ಶನ್ ಬಂದಿದ್ರು. ಗುರು ಇಡೀ ಕರ್ನಾಟಕ ಇವತ್ತು ಕಾಯ್ತಾ ಇದೆ ದರ್ಶನ್ ಸರ್ಗೆ ಯಾವಾಗ ಬೇಲಾಗುತ್ತೆ ಅಂತ. ಎಷ್ಟೋ ಕೋಟ್ಯಾಂತರ ಜನ, ಎಷ್ಟೋ ಸಾವಿರಾರು ಜನ ದರ್ಶನ್ ಸರ್ನ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದಾರೆ, ಅವ್ರು ಯಾವಾಗ ಹೊರಗಡೆ ಬರ್ತಾರೆ ಅಂತ. ಇವತ್ತು ನಮ್ಮ ಆಫೀಸ್ಗೆ ದರ್ಶನ್ ಸರ್ ಬಂದಿದ್ರು. ಯಾಕಂತಂದ್ರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಇತ್ತು, ಅದಕ್ಕೋಸ್ಕರ ಕೋರ್ಟ್ಗೆ ಬಂದಿದ್ರು. ನಮ್ಮ ಆಫೀಸ್ಗೆ ಅಂದಿದ ತಕ್ಷಣ ಎಲ್ಲರೂ ಶಾಕ್ ಆಗ್ಬೇಡ್ರಿ, ನಮ್ಮ ಆಫೀಸ್ ಇರೋದು ಕೋರ್ಟಲ್ಲೇ. ಬಾಸ್ನ ನೋಡೋದಕ್ಕಿಂತ ಸುಮಾರು ಜನ ಹೊರಗಡೆಯಿಂದ, ಪಬ್ಲಿಕ್ಕಿಂದ, ಪಕ್ಕದಲ್ಲಿ ಕಾಲೇಜ್ ಇದ್ರೆ ಕಾಲೇಜ್ ಕಡೆಯಿಂದ ಎಲ್ಲ ಹುಡುಗರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಪೊಲೀಸರಂತೂ ಕಂಟ್ರೋಲ್ ಮಾಡಕ್ಕಂತೂ ಆಗ್ತಾನೆ ಇಲ್ಲ. ಅಲ್ಲಿರೋ ಪೊಲೀಸರು ಎಲ್ರಿಗೂ ವಾರ್ನ್ ಮಾಡ್ತಾ ಇದ್ರು, ವಿಡಿಯೋಸ್ ಮಾಡಂಗಿಲ್ಲ, ಫೋಟೋ ಹಿಡಿಯಂಗಿಲ್ಲ ಅಂತ. ಆದ್ರೂ ಕೂಡ ನಾವು ಅಭಿಮಾನಿಗಳು ಬಿಡ್ತೀವ, ಮಾಡೇ ಮಾಡ್ತೀವಿ. ದರ್ಶನ್ ಸರ್ನ ಕೇಸ್ನ ಕಾಲ್ಔಟ್ ಆಗೋದಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಇಲ್ಲಿ ಕೋರ್ಟಲ್ಲಿ ಪಕ್ಕದಲ್ಲಿ ಕುಳಿಸಿದ್ರು. ಆದ್ರೆ ಯಾರನ್ನೂ ಕೂಡ ಬಿಡ್ತಿರ್ಲಿಲ್ಲ ಒಳಗಡೆ. ಇನ್ನೇನು 3 ಗಂಟೆಗೆ 3 ಕಾಲಿಗೆ ಕೋರ್ಟ್ ಸ್ಟಾರ್ಟ್ ಆಯ್ತು. ಜಡ್ಜ್ ಸೀಟಿಗೆ ಬಂದ್ರು ಅಂತ ಹೇಳಿ ದರ್ಶನ್ ಸರ್ನ ಅಲ್ಲಿಂದ ಎವಿಡೆನ್ಸ್ಗೆ ಅಂತ ಒಳಗಡೆ ಕೋರ್ಟಲ್ಲಿ ಕರ್ಕೊಂಬರೋ ಅಷ್ಟಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡಿ ಹೆಂಗ್ ನಿಂತಿದ್ದಾರೆ, ಹೆಂಗ್ ಕುಂತಿದ್ದಾರೆ ಅಂತ. ಅಲ್ಲಂತೂ ಬಾಸ್ನ ನೋಡಿ ಫುಲ್ ಫಿದಾ ಆಗೋದ್ರಿ. ನಾವಿರುವಂತ ಒಂದು ಸ್ಥಳ ಕೋರ್ಟಲ್ ಆಗಿದೆ. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಿರ್ಚೋ ಆಗಿಲ್ಲ. ಆದ್ರೂ ಕೂಡ ಬಾಸ್ನ ನೋಡಿದ ತಕ್ಷಣ ಜನ ಯಾವ ರೇಂಜ್ ಕಿರಿಸ್ತಾ ಇದಾರೆ ಅಂದ್ರೆ ಕೇಳಿಸ್ಕೊಳ್ಳಿ. ಒಂದು ಕಡೆ ಅಂತೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂತಂದ್ರೆ ಬಾಸ್ನ ಇಷ್ಟೊಂದು ಹತ್ರದಿಂದ ನಾವು ನೋಡ್ತಾ ಇದೀವಿ ಅಂತ. ಆದ್ರೆ ಇನ್ನೊಂದ್ ಕಡೆ ತುಂಬಾನೇ ದುಃಖ ಆಗ್ತಿದೆ, ಆದ್ರೆ ಈ ಪರಿಸ್ಥಿತಿನಲ್ಲಿ ನೋಡ್ತಾ ಇದೀವಿ ಅಂತ. ಎಲ್ಲರೂ ಬಾಸ್ ಅಂತ ಕಿರಿಸ್ತಾ ಇದ್ರೆ, ಅಲ್ಲಿ ನಮ್ಮ ಡಿ ಬಾಸ್ ಕೂಡ ಅಷ್ಟೇ ನಮ್ಮೆಲ್ರಿಗೂ ಕೂಡ ರಿಯಾಕ್ಷನ್ ಕೂಡ ಕೊಡ್ತಾ ಇದ್ರು. ಕೋರ್ಟಲ್ಲಿ ಕೂಡ ಅಂತೂ ಜನ ಸಿಕ್ಕಾಪಟ್ಟೆ ತುಂಬೋಗಿದ್ರು, ನೋಡಕ್ ಆಗ್ತಿರ್ಲಿಲ್ಲ. ಮತ್ತೆ ಬಾಸ್ ಹೊರಗಡೆಗೆ ಬರ್ತಾರೆ, ಅವಾಗಾದ್ರೂ ನೋಡೋಣ ಅಂತೇಳಿ ಮತ್ತೆ ಹೊರಗಡೆಗೆ ಬಂದೆ. ಮತ್ತೆ ಇನ್ನೂ ಒಂದ್ಸಲ ಬಾಸ್ನ ಹತ್ತಿರದಿಂದ ನೋಡಿತಾ ಇತ್ತು. ಈ ಪ್ರೀತಿ ಅಭಿಮಾನಕ್ಕೆ ಮುಖದಲ್ಲಿ ಒಂದ್ ಕಡೆ ಸಂತೋಷನೂ ಕಾಣಿಸ್ತಾ ಇದೆ, ಇನ್ನೊಂದ್ ಕಡೆ ಪಶ್ಚಾತ್ತಾಪನೂ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಬನ್ನಿ ಬಾಸ್, ಇಡೀ ಕರ್ನಾಟಕ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಇನ್ಮೇಲಿಂದ ಎವಿಡೆನ್ಸ್ ಶುರುವಾಗುತ್ತೆ. ದರ್ಶನ್ ಸರ್ ಆಗಾಗ ಕೋರ್ಟಲ್ಗೆ ಎವಿಡೆನ್ಸ್ಗೋಸ್ಕರ ಬರಲೇಬೇಕಾಗುತ್ತೆ. ಸೊ ತಪ್ಪದೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ, ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ.